ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುವರ್ಣ ಅಮರನಾಥ್ ಅಂತ, ಕಾಮಧೇನು ಟ್ರಸ್ಟ್. ಸಾಕಷ್ಟು ಶ್ರೀಮಂತರಿದ್ದವರು ಭಿಕ್ಷಕರು ಬಂದರೆ 5 ರೂಪಾಯಿ ಕೈಗೆ ಕೊಡೋದು. ಅಂಥ ಒಂದು ಸಮಯದಲ್ಲಿ ಈ ಥರ ತುಂಬ ಹೃದಯದಿಂದ ಒಬ್ಬೊಬ್ಬ ಕಲಾವಿದರಿಗೆ 4,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಅದೇನು 8 ಮಕ್ಕಳಿಗೆ 4,000 ರೂಪಾಯಿ ಪರ್ ಹೆಡ್ ಥರ ಕೊಡ್ತಾ ಇದ್ದೀವಿ. ಮೊದಲನೇ ಸಲ ಕಾಮಧೇನು ಟ್ರಸ್ಟಿಂದ ಸ್ಕಾಲರ್ಶಿಪ್ ತಗೊತಿದ್ದೀನಿ. ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ. ಅದೇ ತರಹ ನಷ್ಟ, ಸಣ್ಣ ಪುಟ್ಟ ಕೆಲಸಗಳನ್ನು ಕಳ್ಕೊಂಡಾಗ ಭಾಳ ತೊಂದರೆ ಆಯಿತು. ಆ ಸಮಯದಲ್ಲಿ ಹೀಗೆ ನಾನು ಡಾಕ್ಟರ್ ಸುವರ್ಣ ಅವ್ರನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಭೇಟಿಯಾದಾಗ, ಮೇಡಮ್ ಈ ಥರ ತುಂಬ ಕಷ್ಟದಲ್ಲಿರೋರಿಗೆ ಏನಾದರೂ ಒಂದು ನಮ್ಮ ಕೈಲಾದ ಸಣ್ಣ ಸಹಾಯವನ್ನು ಮಾಡಬೇಕು, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರುವ ಬಡ ಕುಟುಂಬಗಳಿಗೆ ಅವ್ರ ಮಕ್ಕಳ ವಿದ್ಯೆಗೆ ಅಥವಾ ಶಾಲಾ ಫೀಸ್ಗಳಿಗೆ ಏನಾದರೂ ಒಂದು ಸಣ್ಣ ಸಹಾಯ ಮಾಡಬೇಕು ಅಂತ ಸಣ್ಣ ಚರ್ಚೆಯಾಗಿ ಪ್ರಾರಂಭ ಆಯಿತು. ನಾಗರಿಕ ಬಂಧುಗಳೇ, ಈ ಒಂದು ಸಮಾವೇಶದಲ್ಲಿ ಭಾಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಶ್ರೀಮತಿ ಸುವರ್ಣ ಅಮರನಾಥರವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದು ಮುಂಚೆ ಒಂದು ವಿಚಾರನ ಹೇಳಕ್ಕೆ ಬರ್ತೀನಿ ನಾನು. ಆಡು ಮುಟ್ಟದ ಸೊಪ್ಪಿಲ್ಲ, ಅನಾಕರು ಬರೆಯದ ಸಾಹಿತ್ಯವಿಲ್ಲ, ರಾಜ್ಕುಮಾರ್ ಅಭಿನಯಿಸದ ಪಾತ್ರವಿಲ್ಲ. ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಸುವರ್ಣ ಅಮರನಾಥ್ ಮಾಡಿದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಶ್ರೀಮಂತರಿದ್ದವರು ಭಿಕ್ಷಕರು ಬಂದರೆ 5 ರೂಪಾಯಿ ಕೈಗೆ ಕೊಡೋದಿಲ್ಲ. ಅಂಥ ಒಂದು ಸಮಯದಲ್ಲಿ ಈ ಥರ ತುಂಬ ಹೃದಯದಿಂದ ಒಬ್ಬೊಬ್ಬ ಕಲಾವಿದರಿಗೆ 4,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಅದೇನು ಸರಳವಾದ ಒಂದು ಮಹಿಳೆಯನ್ನ ಸೇರಿಸ್ಕೊಂಡು ಎಷ್ಟು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಯಾರು ಮಾಡೋಕ್ಕಾಗಲ್ಲ. ಯಾಕಂದ್ರೆ 2 ಹೆಣ್ಮಕ್ಳಿಂದ ಮನೇಲಿ ಅಷ್ಟು ಘಾಟ್ ಆಗಿರ್ತದೆ. ಆದ್ರೆ ಸುವರ್ಣ ಅಮರನಾಥ್ ಮೇಡಮ್ ಗ್ರೇಟ್. ಯಾಕಂದ್ರೆ ಟಿವಿ ಸೀರಿಯಲ್ ನೋಡೋರೆಲ್ಲ ಕರ್ಕೊಂಡ್ಬಂದು ಕೊಡಿಸ್ಕೊಂಡವ್ರಂದ್ರೆ ಅದೊಂದು ಗ್ರೇಟ್. ಹಾಗೆ ಮತ್ತೆ ಎಲ್ಲ ಕಾರ್ಯಕ್ರಮ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಅವರು ಸಮಾಜ ಸೇವೆ ನೋಡಿ ನಮ್ಗೆ ಖುಷಿ ಆಗುತ್ತೆ. ಅಲ್ಲೆಲ್ಲ ಸ್ಟೇಷನ್ ಗಂಡನಿದ್ದರ ಇಂಥವನಿರಬೇಕಾ, ನಾ ಹೇಳ್ದಂಗೆ ಕೇಳ್ಬೇಕಾ, ಗಂಡನಿದ್ದರ ಇಂಥವನಿರಬೇಕಾ, ಸಜ್ಜಿ ರೊಟ್ಟಿನ ಮಾಡಿರಬೇಕಾ, ಚೌಳಿಕಾಯಿ ಪಲ್ಯ ಹಚ್ಚಿರಬೇಕಾ, ಸಜ್ಜಿ ರೊಟ್ಟಿನ ಮಾಡಿರಬೇಕಾ, ಚೌಳಿಕಾಯಿ ಪಲ್ಯ ಹಚ್ಚಿರಬೇಕಾ, ತುತ್ತ ಮಾಡಿ ನಾ ಉಣತಿರಬೇಕಾ, ಬಾಯಿ ಬಿಟ್ಕೊಂಡವ ನೋಡ್ತಿರಬೇಕಾ, ತುತ್ತ ಮಾಡಿ ನಾ ಉಣತಿರಬೇಕಾ, ಬಾಯಿ ಬಿಟ್ಕೊಂಡವ ಕುಂತಿರಬೇಕಾ, ಗಂಡನಿದ್ದರ ಇಂಥವನಿರಬೇಕಾ.
ಹೆಲ್ಪ್ ಆಗುತ್ತೆ ಅಂತ ನಮ್ಮ ತಾಯಿ ಒಂದಷ್ಟು ಜನದ ಸಿಚುವೇಶನ್ ಎಲ್ಲ ಹೇಳಿದ್ರು. ಅದನ್ನೆಲ್ಲ ನೋಡಿ ಖುಷಿ ಆಗುತ್ತೆ. ಅವ್ರಿಗೆ ಎಂಥ ಹೆಲ್ಪ್ ಬಂದರೂ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಏನಾದರೂ ಮಾಡೋಕ್ಕಾದರೆ ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುವರ್ಣ ಅಮರ್ನಾಥ್ ಅಂತ, ಕಾಮಧೇನು ಟ್ರಸ್ಟ್ನ ಅಧ್ಯಕ್ಷೆ. ಈ ಕಾಮಧೇನು ಟ್ರಸ್ಟ್ 4 ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದೆ. ಮತ್ತು ಮಕ್ಕಳಿಗೆ ಓದೋಕ್ಕೋಸ್ಕರ ಒಂದು ಉತ್ತೇಜನ ಕೊಡಬೇಕು ಅಂತೇಳಿ ಸಣ್ಣ ಸಹಾಯನ ಮಾಡ್ತಾ ಇದ್ದೀವಿ. ಮೊದಲನೇ ವರ್ಷ 13 ಮಕ್ಕಳಿಗೆ ಕೊಟ್ಟಿದ್ವಿ, 2ನೇ ವರ್ಷ 20 ಮಕ್ಕಳಿಗೆ ಕೊಟ್ವಿ, 3ನೇ ವರ್ಷ 30 ಮಕ್ಕಳಿಗೆ ಕೊಟ್ವಿ. ಈ ವರ್ಷ 38 ಮಕ್ಕಳಿಗೆ 4,000 ರೂಪಾಯಿ ಪರ್ ಹೆಡ್ ಥರ ಕೊಡ್ತಾ ಇದ್ದೀವಿ. ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬಂದು ನಮ್ಮ ಇಂಡಿಯಾನ ಚೆನ್ನಾಗಿ ನೋಡ್ಕೊಳ್ಳಿ, ಇಂಡಿಯಾ ಮುಂದೆ ಬರಲಿ ಅನ್ನೋ ಒಂದು ಸದುದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಆದರೆ ಮಕ್ಕಳು ತೊಗೊಂಡಿರೋ ಮಕ್ಕಳು ಸಹ ಅದನ್ನು ಸದುಪಯೋಗ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇದು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಸೊ ಇನ್ನೂ ಚೆನ್ನಾಗಿ ನಡ್ಕೊಂಡು ಇನ್ನೂ ಹೆಚ್ಚು ಮಕ್ಕಳಿಗೆ ಪ್ರೋತ್ಸಾಹ ಕೊಡೋ ಥರ ಆಗಲಿ ಅಂತೇಳಿ ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕಾಮಧೇನು ಟ್ರಸ್ಟಿಂದ ಬಡ ಮಕ್ಕಳಿಗೆ ಒಂದು ಸಹಾಯಾರ್ಥ ಅಂಥೇಳಿ ಅವರು ವಿದ್ಯಾಭ್ಯಾಸದ ಸಲುವಾಗಿ ಹಣದ ಸಹಾಯ ಮಾಡಿ ಅವರಿಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಮಕ್ಕಳು ಅದನ್ನು ಉಪಯೋಗ ಮಾಡಿಕೊಂಡು ಒಳ್ಳೆ ವಿದ್ಯಾವಂತರಾಗಿ ತಾವು ಬೆಳೆದು ಮತ್ತು ಮುಂದಿನ ಪೀಳಿಗೆಗೆ ಅವರು ತಮ್ಮ ಕೈಲಾದ ಸಹಾಯ ಮಾಡ್ತಾ ಹೋದರೆ ನಮ್ಮ ಸಮಾಜದಲ್ಲಿ ಯಾರೂ ಬಡವರಾಗಲ್ಲ, ಎಲ್ಲರೂ ವಿದ್ಯಾವಂತರಾಗಿ ಅವರವರ ಒಂದು ಕಾಲ ಮೇಲೆ ಅವ್ರು ನಿಂತು ಅವ್ರ ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ. ಕಾಮಧೇನು ಟ್ರಸ್ಟ್ ವತಿಯಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡೋದ್ರ ಮುಖಾಂತರ ಮಕ್ಕಳಿಗೆಲ್ಲ ಒಳ್ಳೆಯದನ್ನು ನಡೆಸ್ತಾ ಇದ್ದಾರೆ. ಇದರಿಂದ ತುಂಬ ಮಕ್ಕಳಿಗೆ ತುಂಬ ಉಪಯುಕ್ತವಾಗಿದೆ. ಅವರ ಶಿಕ್ಷಣವೂ ಮುಂದುವರ್ಕೊಂಡು ಹೋಗಿದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮಕ್ಕಳು ಸಹ ಇದರಲ್ಲಿ ಬಂದು ಅವರು ವೇತನವನ್ನು ಶಿಕ್ಷಣ ವೇತನವನ್ನು ಪಡೀತಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ನಮಸ್ಕಾರಗಳು. ನನ್ನ ಹೆಸರು ಹಾರಿಕಾ. ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೇನೆ. ಸೊ ನನಗೆ ಈ ಕಾಮಧೇನು ಟ್ರಸ್ಟ್ ಬಗ್ಗೆ ನನಗೇನು ಗೊತ್ತೇ ಇರಲಿಲ್ಲ. ನಮ್ಮ ಅಕ್ಕ ಸೌಮ್ಯ ಅಂತ ಹೇಳ್ಬಿಟ್ಟು ನಮ್ಮ ರಿಲೇಷನ್ಸು ಅವ್ರು ನಮಗೆ ಈ ಕಾಮಧೇನು ಟ್ರಸ್ಟ್ ಬಗ್ಗೆ ಹೇಳಿದ್ರು. ಬಟ್ ನನಗೆ ಅದು ಕೇಳಿದಾಗ ನನಗೇನೂ ಅನಿಸಿಲ್ಲ. ಬಟ್ ಇಲ್ಲಿ ಬಂದು ನೋಡಿದ ಮೇಲೆ ನಂಗೆ ತುಂಬ ಸಂತೋಷ ಆಯಿತು. ಬಿಕಾಸ್ ಅವರು ಬರೀ ಪರ್ಸೆಂಟೇಜ್ ನೋಡಿಬಿಟ್ಟು ಯಾರನ್ನೂ ಜಡ್ಜ್ ಮಾಡ್ತಿಲ್ಲ. ಅವರೆಲ್ಲ ಮಕ್ಕಳನ್ನ ನೋಡಿಬಿಟ್ಟು ಅವ್ರು ಬಡವರು, ಯಾರು ಬಡವ್ರು ಇರ್ತಾರೋ, ಯಾರಿಗೆ ಓದೋ ಅಂತಹ ಒಂದು ಆಪರ್ಚುನಿಟಿ ಇರಲ್ವೋ ಅವ್ರನ್ನ ನೋಡಿಬಿಟ್ಟು ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡ್ತಾರೆ, ಹಣ ಸಹಾಯ. ಸೊ ಆ ಸಹಾಯ ಮಾಡ್ತಿದ್ದಾರಲ್ವ, ಅದು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನನ್ನ ಹೆಸರು ಸಂಜನಾ ಆರ್ ಅಂತ, ವಿಜಯಪುರದಿಂದ ಬಂದಿದ್ದೀನಿ, ದೇವನಹಳ್ಳಿ ತಾಲೂಕು. ನಾನು ಇದೇ ಮೊದಲನೇ ಸಲ ಕಾಮಧೇನು ಟ್ರಸ್ಟಿಂದ ಸ್ಕಾಲರ್ಶಿಪ್ ತಗೊತಿದ್ದೀನಿ. ಈ ಕೊಟ್ಟಿರುವ ಸ್ಕಾಲರ್ಶಿಪ್ಪನ್ನು ನಾನು ನಮ್ಮ ಪುಸ್ತಕಗಳನ್ನು ತಗೊಳೋದಕ್ಕೆ ಬಳಸ್ತೀನಿ. ತುಂಬ ಧನ್ಯವಾದಗಳು.